ಎಲ್ಲೆಲ್ಲಿ ಸಿಕ್ಕಿದೆ, ಯಾರು ವಿಷಯ ತಗೊಂಡಿದ್ದೀರಾ, ಏನೇನು ಆಗ್ತದೆ? ಲಾಸ್ಟ್ 3 ಡೇಸಿಂದ ನಾವು ಪ್ರತಿ ಸಿಟಿಲಿ ಎಲ್ಲ ಏರಿಯಾದಲ್ಲೂ ಹೋಗ್ಬಿಟ್ಟು ಕೋಂಬಿಂಗ್ ಆಪ್ರೇಷನ್ಸ್ ಮಾಡ್ತಾಯಿದ್ದೀವಿ, ರೇಡ್ಸನ್ನು ಮಾಡ್ತಾಯಿದ್ದೀವಿ. ಸೊ ಲಾಸ್ಟ್ 3 ಡೇಸಿಂದ ನಾವು ಮೋರ್ ದೆನ್ 100 ಜನರನ್ನು ವಶಕ್ಕೆ ತೊಗೊಂಡಿದ್ದೀವಿ. ಅದನ್ನು ಕನ್ಸಂಪ್ಷನ್ ಕೇಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಪಾಸಿಟಿವ್ ಬರುತ್ತೆ, ಯಾರು ಗಾಂಜಾ ಹಾಕಿ ಹೊಡೆದಿರ್ತಾರೆ ಆ ಥರದವ್ರಿಗೆ, ಯಾರು ಸೇವನೆ ಮಾಡಿರ್ತಾರೆ ಅವ್ರಿಗೆ ನಾವು ಕೇಸನ್ನು ಹಾಕ್ತಾಯಿದ್ದೀವಿ. ಅದ್ರ ಜೊತೆಗೆ ಮೆಡಿಕಲ್ ಸ್ಟೋರ್ಸನ್ನು ಸಹ ರೇಡ್ ಮಾಡ್ತಾಯಿದ್ದೀವಿ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನಾದರೂ ಕೊಡ್ತಾ ಇದ್ದಾರಾ ಅಂಥೇಳಿ. ಬೇರೆ ಏನು ಪೆಡ್ಲರ್ಸ್ ಇದ್ದಾರೆ ಅವ್ರ ಮೇಲೂ ಕೇಸ್ ಮಾಡ್ತಾಯಿದ್ದೀವಿ. ಸೊ ಸುಮಾರು ನಾವು 60 ಜನರ ಮೇಲೆ ಈಗ ಕನ್ಸಂಪ್ಷನ್ ಕೇಸನ್ನು ಮಾಡಿದ್ದೀವಿ. ಮತ್ತು ಬೇರೇನು ನಾವು 6 ರಿಂದ 7 ಕೇಸನ್ನು ಮಾಡ್ತೀವಿ. 6 ಜನ ಆಗಿದೆ. ಮೇಡಮ್, 291 ಕೋಟಿ ಎಷ್ಟು ಡ್ರಗ್ಸ್ ಸೀಸ್ ಆಗಿದೆ ಅಂತೇಳಿ ಮುಂಬೈ ಪೊಲೀಸರು ಪ್ರೆಸ್ ನೋಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅಷ್ಟು ಗೊತ್ತಾಗ ಹೇಗೆ ಅಂತ? ಅವರು ಮಾಡಿರೋ ಪ್ರಕಾರ ಇಲ್ಲಿ ಜಾಯಿಂಟ್ ಆಪ್ರೇಷನ್, ಅದು ನಮ್ಮ ಲೋಕಲ್ ಪೊಲೀಸು ಏನು ಇದ್ದರು ಅವರು, ನಾವು ನಮ್ಮ ಪೊಲೀಸ್ ಮತ್ತು ಅವರು ಹೋಗ್ಬಿಟ್ಟು ಅದನ್ನು ರೇಡ್ ಮಾಡಿರೋದು. ಈ ಕಾರ್ಯಾಚರಣೆಯಲ್ಲಿ ಅವರು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಸಿಕ್ಕಿದೆ ಅಂತ ಹೇಳಿ. ಮೊದಲೇ ದಿನದಲ್ಲಿ ಏನು 14.8 kg ಇದು ಸಿಕ್ಕಿತ್ತು, ಪೌಡರ್ ಸಿಕ್ಕಿತ್ತು ಅಂತ ಹೇಳಿ ಅದು, ಮತ್ತು ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಎಲ್ಲ ಸಿಕ್ಕಿತ್ತು. ಬಟ್ ಅವರು ಅದನ್ನು ಸಹ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ, ವಾಟರನ್ನು kg ಅಂತ ಹೇಳಿ. ಅವರು ಮಾಸ್ಟರ್ ಕಾಪಿ ಏನಿದೆ ಅದು ನಮ್ಮ ಹತ್ರ ಇದೆ. ಬಟ್ ಅವರು ಅಲ್ಲಿ ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಕೇಳಿ. ಅವರು ಆ ಥರ ಪ್ರೆಸ್ ಮೀಟ್ ಮುಂಬೈಲಿ ಪೊಲೀಸರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ, ಅವ್ರಿಗೆ ಅಲ್ಲಿ ಕೇಳ್ಕೋಬೇಕು. ಹೌದು, FIR ಮಾಡಿದ್ದೀವಿ. ನಮ್ಮಲ್ಲೂ ಸಹ ನಾವು FIR ಮಾಡಿದ್ದೀವಿ, ತನಿಖೆ ನಡೀತಿದೆ. ಇಲ್ಲ, ಈಗ ನಾವು FIR ನಾವು ಒಂದು ಮಾಡ್ಕೊಂಡಿದ್ದೀವಿ. ಅದನ್ನ ತನಿಖೆ ಮಾಡಿಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆ ಹೇಳ್ತೇನೆ. ಪೊಲೀಸ್ ವಿಚಾರವಾಗಿ ತಾವು ಇಲ್ಲಿ ಬಂದಿದ್ದೀರಾ, ಸಾರ್ವಜನಿಕರ ಸಹಕಾರ ಯಾವ ರೀತಿ ಬೇಕಾಗ್ತದೆ ಅಂತ ಹೇಳಿ? ಏನೇ ಕೆಲಸ ಮಾಡಬೇಕಂದ್ರೂ ಅವ್ರ ಸಹಕಾರ ಇದ್ರೇ ನಮಗೆ, ಎಷ್ಟೊಂದು ಕೈ ಜೋಡಿಸಿದ್ರೇ ಒಂದೊಂದು ಕೆಲಸ ಆಗುತ್ತೆ. ಈಗ ನಾವು ಡ್ರಗ್ ವಿರುದ್ಧ ಸಮರ ಸಾರ್ತಾ ಇದ್ದೀವಿ, ದಿನ ಹೋಗ್ತಾ ಇದ್ದೀವಿ, ರಾತ್ರಿ ಎಲ್ಲ ನಾವು 12 ಗಂಟೆ 1 ಗಂಟೆವರೆಗೂ ಮಾಡ್ತಾ ಇದ್ದೀವಿ. ಸೊ ಅವರಿಂದ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆ ಡೆಫಿನೆಟ್ಲಿ ಅದನ್ನು ನಾವು ಅಕೌಂಟಿಗೆ ತೊಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಸಮಾಜನ ಬಿಲ್ಡ್ ಮಾಡ್ಬೋದು, ಒಂದು ಒಳ್ಳೆ ಸೊಸೈಟಿನ ಬಿಲ್ಡ್ ಮಾಡ್ಬೋದು. ಸೊ ಈ ಮನೆಗೆ ಪೊಲೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆ, ಅದ್ರ ಥ್ರೂ ಈ ಮೆಸೇಜನ್ನು ಕೊಟ್ಟು ಒಂದು ಶಾಂತಿಯುತವಾದ ಒಂದು ಸಿಟಿನ ಮಾಡೋಕ್ಕೆ ಡೆಫಿನೆಟಾಗಿ ನಾವು ಗಾಂಜಾ ವಿಚಾರವಾಗಿ ಪದೇ ರಿಪೀಟೆಡ್ ಅಫೆಂಡರ್ಸ್ಗಳಿದ್ದಾರೆ, ಮತ್ತೆ ಜಾಮೀನು ಹೋಗ್ತಾರೆ ಬರ್ತಾರೆ ಮಾಡ್ತಾರೆ ಇಂಥವ್ರು ಗಡಿಪಾರ್ಗೆ ಏನಾದರೂ ತಾವು? ಹೌದು, ನಾವೀಗ ಗಡಿಪಾರ್ಗೂ ನಾವು ಸಾಕಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಗೆ ಪಿಟ್ NDPS ಅಂತ ಏನಿದೆ ಅದನ್ನು ಸಹ ಹಾಕ್ತಾ ಇದ್ದೀವಿ. ಥ್ಯಾಂಕ್ ಯು. ಅಲ್ಲ, ನಾವು ಇಷ್ಟೇ ದಿನ ಮೇಡಮ್ ಡ್ರಗ್ಸ್ ಎಲ್ಲ ಬರೀ ಸಪ್ಲೈಯರ್ಸ್ ಮಾರಾಟ ಮಾಡ್ತಾ ಇದ್ರು, ಇಲ್ಲೇ ತಯಾರಿಕೆ ಮಾಡ್ತಾ ಇದ್ರು ಅಂತ ಮೈಸೂರಿಗೆ ಯಾವ ರೀತಿಯಾದಂತಹ ಮೆಸೇಜ್ ಅಂತ? ಅದನ್ನು ನಾನೀಗ ಇಷ್ಟೊತ್ತವರೆಗೂ ನಾವು ಏನೇನು ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದೀನಿ. ಬೇರೆದೇನಾದರೂ ಇದ್ದರೆ ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು.